ನಮ್ಮ ಜೊತೆಗೆ ಅಮೃತವರ್ಷಿಣಿ ಧಾರಾವಾಹಿಯ ನಟ ರಕ್ಷಿತ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಕೊನೆಯದಾಗಿ ಅವ್ರ ನಟನೆಯನ್ನು ಮಾಡಿತ್ತು ಅಂತ. ನಮಸ್ಕಾರ ರಕ್ಷಿತ್ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ. ಹೇಳಿ, ಹೇಗೆ ನೆನಪು ಮಾಡ್ಕೊಳ್ತೀರಾ? ಜೊತೆಗೆ ಯಾವಾಗ ನಿಮ್ಮ ಜೊತೆಗೆ ಯಾವುದರಲ್ಲಿ ನಟನೆಯನ್ನು ಮಾಡಿದ್ರು ಅಮ್ಮ? ಸರ್ ಅಮ್ಮ ಅಮೃತವರ್ಷಿಣಿ ಮಾಡಿದ್ರು ಸರ್. ಅಮೃತವರ್ಷಿಣಿ ಸೀರಿಯಲ್ ಇದು ಮಾಡಿದ್ರು. ಅವ್ರು ಫಸ್ಟ್ ನಮ್ಮ ಅಜ್ಜಿ ಪಾತ್ರ ಮಾಡಕ್ ಬರ್ತಾರೆ ಅಂತ ತಕ್ಷಣ ಫುಲ್ ಖುಷಿ ಆಗ್ಬಿಡಿತ್ತು ಸರ್. ಅದೇ ಅಷ್ಟು ದೊಡ್ಡ ನಟಿ ಹೇಗ್ ಇದ್ ಮಾಡೋದು ಅವ್ರಿಗೆ ಫಸ್ಟ್ ನಮ್ಗೆ ಅವಾಗ ನಾವು ಹೊಸದಾಗಿ ಬಂದಿದ್ದಲ್ಲ ಸರ್ ಇಂಡಸ್ಟ್ರಿಗೆ. ಸೊ ಅವ್ರನ್ನ ನೋಡ್ಬೇಕಂತಾನೆ ಖುಷಿ ಇತ್ತು. ಒಂದ್ ದಿವಸ ಎಲ್ಲಾರ್ಗು ನಿದ್ದೆ ಬಂದಿರಲಿಲ್ಲ. ನೆಕ್ಸ್ಟ್ ಡೇ ಬಂದ್ರು ಸರ್. ಮಾರ್ನಿಂಗ್ ಒಂದು ಪರ್ಫೆಕ್ಟ್ ಆಗಿ ಒಂದು 9 o'clock ಬಂದ್ರು ಸರ್. ಅವ್ರು 10 o'clock ಆಕ್ಚುಲಿ ಇದ್ದು ಶೂಟಿಂಗ್. 1 hour ಮುಂಚೆ ಬರ್ತಾರೆ ಅವ್ರು ಯಾವಾಗ ವಿತ್ ಮೇಕಪ್. 2014 ಸರ್ ಅವ್ರು ಬಂದಿದ್ದು. 2014 ಇಂದ ಅವ್ರ ಕ್ಯಾರೆಕ್ಟರ್ ಬಂತು. ಅಮ್ಮ ಬಂದ್ರು. ನಮಗ್ ಫುಲ್ ಭಯ ಸರ್ ಫಸ್ಟ್ ಅಮ್ಮನ ಮಾತಾಡ್ಸಕ್ಕೆ. ಬಟ್ ಅವ್ರು ಹೇಗೆ ಅಂತ ಹೇಳಿದ್ರೆ ಅವ್ರು ಆಕ್ಚುಲಿ ಎಲ್ರು ಸೆಟ್ಟವರಿಂದ ಹಿಡಿದು ಎಲ್ಲಾರು ಒಂದೇ ತರ ಮಾತಾಡ್ತಾರೆ ಸರ್ ಎಲ್ಲಾರ್ನು. ಆಮೇಲೆ ಅಮ್ಮ ಎಲ್ರು ಎಲ್ಲಾ ಆರ್ಟಿಸ್ಟ್ಗಳನ್ನ ಕರೆದು ಎಲ್ಲಾರು ಮಾತಾಡ್ಸಿ ಆಮೇಲೆ ಅವರು ನಮ್ಗೆ ಭಯ ಹೋಯ್ತು ಸರ್. ಅವ್ರ ಜೊತೆ ಆಕ್ಟ್ ಮಾಡೋಕ್ಕಿಂತ ಮುಂಚೆ ಅವರು ಹೇಳಿದ್ರು ಈ ತರ ನಾನು ಎಲ್ಲಾರ ಹತ್ರನು ಒಂದೇ ತರ ಮಾತಾಡೋದು ಎಲ್ಲ ಇದ್ ಮಾಡೋದು. ಅವ್ರು ನೋಡ್ತಾ ಇದ್ರೆ ನಮ್ಗೆ ಮಾತು ಬರ್ತಾ ಇಲ್ಲ ಸರ್ ಅವಾಗ. ಆಮೇಲೆ ಹೋಗ್ತಾ ಹೋಗ್ತಾ ಅವ್ರು ಯಾವಾಗ ನಮ್ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ರು, ನಮ್ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ರು ಸರ್. ಅವ್ರು ಸಪ್ರೇಟ್ ಆಗಿ ಊಟ ಎಲ್ಲ ಮಾಡ್ತಿದ್ರು, ನಮ್ ಜೊತೆ ಕೂತ್ಕೊಂಡೆ ಊಟ ಮಾಡ್ತಿದ್ರು. ಆಮೇಲೆ ಅವ್ರ ಮೆಮೊರಿ ಪವರ್ ಅಂತ ಹ್ಯಾಟ್ಸ್ ಆಫ್ ಸರ್. ಅವ್ರ ಅಭಿನಯ ಸಾಧನೆ ಸರ್. ಅಂದ್ರೆ ಆ ವಯಸ್ಸಲ್ಲೂ ಅವರು 2 ಪೇಜ್ ಡೈಲಾಗ್ನ ಇದ್ ಮಾಡ್ತಿದ್ರು ಸರ್. ಮೆಮೊರೈಸ್ ಮಾಡ್ಕೊಂತಿದ್ರು. ಬಟ್ ಅವ್ರು ನಮ್ಗೆ ನಂಬಕ್ ಆಗ್ತಿಲ್ಲ ಸರ್. ಅಂದ್ರೆ 2016 ಲಾಸ್ಟ್ ಅವ್ರು ಇದ್ ಮಾಡಿದ್ದು. ಬಟ್ ನಂಬಕ್ ಆಗ್ತಿಲ್ಲ ಸರ್. 2016 ಅಲ್ಲ ಅವರು ಲಾಸ್ಟ್ ಸರ್. ನಮ್ದು 2016 ಎಂಡ್ ವರ್ಗೂ ಬಂತು ನಮ್ ಸೀರಿಯಲ್. ಆ ಮಧ್ಯದಲ್ಲಿ ಲಾಸ್ಟ್ ಅಲ್ಲಿ ಅವರು 2016 ಒಂದ್ಸಲ ಬರ್ತಾರೆ ಸೀರಿಯಲ್ ಅಲ್ಲಿ. ಅವ್ರು ಇದ್ ಮಾಡ್ತಾರೆ ಸರ್. ಬಟ್ ಅಂದ್ರೆ ಅವ್ರದ್ದು ಹೆಂಗ್ ಮೆಮೊರಿ ಪವರ್ ಮುಂಚೆಯಿಂದ ಹೆಂಗಿತ್ತು ಹಂಗೆ ಇತ್ತು ಸರ್ ಮೆಮೊರಿ ಪವರ್ ಲಾಸ್ಟ್ ವರ್ಗು. ಸರಿ, ಓಕೆ ರಕ್ಷಿತ್ ಅವರೇ, ಧನ್ಯವಾದಗಳು ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ.